ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿರಲೇಬೇಕಲ್ವ? ಯಾಕೆಂದರೆ ಇರೋದೊಂದು ನಮ್ಮದು ನಿಮ್ಮದು ಇರೋದೊಂದು ಜೀವನ. ಎಲ್ಲರೂ ಕಷ್ಟಪಡ್ತೀವಿ. ಇನ್ನು ಫ್ರೆಂಡ್ಸ್, ಈ ಡ್ರೆಸ್ ಬಗ್ಗೆ ಹೇಳಬೇಕು ಅಂದರೆ ಫ್ರೆಂಡ್ಸ್, ಇದು ನಂದು ನೈಟ್ ಡ್ರೆಸ್ಸು ನೋಡಿ. ಇದು ನಾನು ಶರ್ಟು ಮತ್ತು ಆಲ್ರೆಡಿ ನಾನು 2 ತೋರಿಸಿದ್ದೀನಿ, 3 ಡ್ರೆಸ್ಸು. ಇನ್ನು ರೆಡ್ ಕಲರ್ನಂತೂ ಫ್ರೆಂಡ್ಸ್ ಎಲ್ಲರೂ ತುಂಬ ಚೆನ್ನಾಗೈತೆ, ಇದು ತುಂಬ ಚೆನ್ನಾಗೈತೆ, ಎಲ್ಲಿ ತಗೊಂಡ್ರಿ ಅಂತ ಕೇಳ್ತಾಯಿದ್ರು. ಫ್ರೆಂಡ್ಸ್, ನಾನು ಮಾಮೂಲಿ ಚಿಕ್ಕಪೇಟೆಯಲ್ಲೇ ತಗೊಳ್ಳೋದು. ಅಂಗಡಿದು ಬೇಕಿದ್ರೆ ನೀವು ಫೋನ್ ನಂಬರ್ ಏನಾದರೂ ಬೇಕು ಅಂದರೆ ಫ್ರೆಂಡ್ಸ್, ಫೋನ್ ನಂಬರ್ ಅಂತ ಹಾಕಿ ನಾನು ಅವ್ರ ಅಂಗಡಿದು ಫೋನ್ ನಂಬರ್ ಕೊಡ್ತೀನಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಬಟ್ಟೆ. ನೀವು ಎಷ್ಟು ಸಲ ಹಾಕ್ಕೊಂಡ್ರೂ ಏನೂ ಆಗೋಲ್ಲ. ಕಾಟನ್ ಮಿಕ್ಸಲ್ಲಿದೆ. ಕಾಟನ್ ಮಿಕ್ಸ್ ಇರೋದು ಒಂದು, ಇನ್ನೊಂದು ಅಂದರೆ ಫ್ರೆಂಡ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಏನು ಗೊತ್ತಾ, ನಾವು ದೊಡ್ಡ ಮಾಲ್ಗೆ ಹೋಗ್ತೀವಿ. ದೊಡ್ಡ ಮಾಲ್ಗೆ ಹೋಗಿ ಅಷ್ಟೊಂದು ಅಮೌಂಟ್ ಕೊಟ್ಟು ತರ್ತೀವಿ. ಇಲ್ಲಿ ಅದೇ ಸೇಮ್ ಬಟ್ಟೆ ಅಮೌಂಟು ಕಮ್ಮಿ. ಹಂಗಾಗಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಫ್ರೆಂಡ್ಸ್ ನೋಡಿ, ಬ್ಯಾಕ್ ಸೈಡು ಫುಲ್ ಕವರ್ ಆಗಿದೆ. ಇನ್ನು ಫ್ರೆಂಡ್ಸ್, ನಾನು ಒಂದು ಟಿ ಶರ್ಟ್ ಸೆಟ್ಟು, ಇನ್ನೆರಡು ಈ ಥರ ಶರ್ಟ್ ಸೆಟ್ಟು ಆಲ್ರೆಡಿ ಮೊನ್ನೆ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ. ಫ್ರೆಂಡ್ಸ್, ಯಾರಿಗಾದ್ರೂ ಬೇಕಂದರೆ ನೋಡಿ. ಅಕಸ್ಮಾತ್ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ. ಫ್ರೆಂಡ್ಸ್, ಇದನ್ನು ನಾನು ಆನ್ಲೈನಲ್ಲಿ ತರಿಸಿದ್ದಲ್ಲ, ನಾನೇ ಖುದ್ದಾಗಿ ಹೋಗಿ ಚಿಕ್ಕಪೇಟೆಯಲ್ಲಿ ತಗೊಂಡು ಬಂದಿದ್ದು. ಹಂಗಾಗಿ ಫ್ರೆಂಡ್ಸ್, ನಿಮಗೇನಾದರೂ ಬೇಕಂದರೆ, ಇನ್ನು ಫ್ರೆಂಡ್ಸ್ ಮೊಬೈಲು ಕೆಳಗಡೆ ಬೀಳ್ತಾ ಇರ್ತಲ್ಲ ಅವಾಗವಾಗ. ಇನ್ನು ಫ್ರೆಂಡ್ಸ್ ತುಂಬಾ ಗಾಳಿ ಬರ್ತಾಯಿದೆ. ನಿಮಗೆ ಗೊತ್ತು ಗಾಳಿ ಎಷ್ಟೊಂದು ಅಂತ. ಬನ್ನಿ ಫ್ರೆಂಡ್ಸ್, ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ನಿಮಗೆ ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗಿರುತ್ತೆ. ಇನ್ನು ಫ್ರೆಂಡ್ಸ್, ಇಲ್ಲಿ ನೋಡಿ, ನಾನು ಐಬ್ರೋನ ಮಾಡಿಸಿದ್ದೀನಿ. ಈ ಸಲ ಐಬ್ರೋನ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಅವ್ರಿಗೆ ಸುಮ್ಮನೆ ಒಂದು ಏನಾದರೂ ಫ್ರೆಂಡ್ಸ್, ನಾನು ಐಬ್ರೋ ಮಾಡ್ಸೋಕ್ಕೆ ಹೋದಾಗೆಲ್ಲ ಒಂದು ಏನಾದರೂ ಹೇಳ್ತೀನಿ, ನನಗೆ ಫಂಕ್ಷನ್ ಇದೆಯಮ್ಮ, ನನಗೆ ತುಂಬ ಚೆನ್ನಾಗಿ ಮಾಡಿಕೊಡ್ಬೇಕು ಐಬ್ರೋನ. ಗಾಳಿ ಬರ್ತಾಯಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ಕ್ರೀನು. ಬಿಸಿಲಂತೂ ಇನ್ನೂ ಜಾಸ್ತಿ ಇದೆ ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ನಾನು ಅವ್ರಿಗೆ ಹೇಳ್ತೀನಿ, ನೋಡು ನನಗೆ ಇದಿದೆ, ಏನು ಫಂಕ್ಷನ್ ಇದೆ, ತುಂಬ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ. ಅವರು ಹೌದಾ ಅಕ್ಕ, ಫಂಕ್ಷನ್ ಇದೆಯಾ, ಓಕೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನು ಫ್ರೆಂಡ್ಸ್, ನಾನು ಮಾಡಿಸೋದು ಒಂದೇ ಒಂದು ಕ್ಲೀನಾಗಿ ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಐಬ್ರೋ ಮಾಡಿಸ್ತೀನಿ ನೋಡಿ. ನನ್ನ ಕಣ್ಣಿಗೆ ನಾನು ಹೊರಗಡೆಗೆ ಕಾಜಲ್ನ ಹಾಕೋದು. ಇದೊಂದು ಗೋಳ ಆಯ್ತಲ್ಲ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆ. ತಡೀರಿ, ಫುಲ್ ಎಳೆದ್ಬಿಡ್ತೀನಿ ಆ ಕಡೆಗೆ. ಈಗ ಸರಿ ಆಯಿತು. ಅದು ಫ್ರೆಂಡ್ಸ್ ಹೆಂಗೆ ಅಂದರೆ ಗೊತ್ತಾ, ಅದು ಆ ಥರ ಹೇಳ್ತೀನಿ ಫ್ರೆಂಡ್ಸ್. ನಾನು ಏನಂತ ಹೇಳ್ತೀನಿ ಗೊತ್ತಾ, ನನಗೊಂದು ಫಂಕ್ಷನ್ ಇದೆಯಮ್ಮ, ನೀನು ತುಂಬ ಚೆನ್ನಾಗಿ ಐಬ್ರೋ ಮಾಡಿಕೊಡ್ಬೇಕು ಅಂತೀನಿ. ಅವರು ಅದಕ್ಕೆ ಓಕೆ ಅಕ್ಕ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನು ಫ್ರೆಂಡ್ಸ್, ಹಂಗಾಗಿ ಫ್ರೆಂಡ್ಸ್ ನಾನು ಅವ್ರಿಗೆ ಆ ಥರ ಹೇಳ್ತೀನಿ, ನನಗೆ ಸ್ವಲ್ಪ ಈ ಥರ ಫಂಕ್ಷನ್ ಇದೆ ಹಾಗೆ ಹೀಗೆ ಅಂತ ಏನಾದರೂ ಹೇಳಿದ್ರೆ ಅವ್ರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಫ್ರೆಂಡ್ಸ್, ನಾನು ಯಾವಾಗಲೂ ಐಬ್ರೋ ಒಂದು ಮಾಡಿಸ್ತೀನಿ, ಐಲೈನರ್ ಒಂದು ಮಾಡಿಸ್ತೀನಿ. ಇನ್ನು ಫ್ರೆಂಡ್ಸ್, ನಾನು ಯಾವುದೇ ಫೇಸ್ ವಾಶ್ ಆಗಲಿ ಯಾವುದು ಹಾಕಲ್ಲ ಫ್ರೆಂಡ್ಸ್. ಅದು ನಾನು ಯಾವಾಗಲೂ ಒಂದು ಸೋಪ್ ಹಾಕ್ತಾಯಿದ್ದೆ, ಯಾವುದು PS ಸೋಪ್ ಹಾಕ್ತಾಯಿದ್ದೆ. ಆಮೇಲೆ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಒಬ್ಬರು ಸಜೆಷನ್ ಮಾಡಿದ್ರು, ಗರ್ ಸೋಪ್ ಹಾಕಿತ್ತು. ಅದು ಹಾಕಿದ್ಮೇಲೆ ಫ್ರೆಂಡ್ಸ್, ನನಗೆ ಸ್ವಲ್ಪ ಕಲೆ ಎಲ್ಲ ಹೋಗಿದೆ ಮುಖದಲ್ಲಿ, ತುಂಬ ಚೆನ್ನಾಗಿ ಹೋಗಿದೆ ಫ್ರೆಂಡ್ಸ್. ಯಾಕೆಂದರೆ ಯಾವುದು ಇದಿಲ್ಲ ಮುಖದಲ್ಲಿ, ಯಾವುದು ಕಲೆ ಆಗಲಿ ಒಂದು ಬೇರೆ ಯಾವುದೂ ಇಲ್ಲ, ತುಂಬಾ ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್, ನಾನು ಲೈಟ್ ಇರೋದೊಂದು ಸ್ಟ್ಯಾಂಡನ್ನ ಬುಕ್ ಮಾಡಿದೆ. ಅವ್ರದ್ದು ಫೋನ್ ಬಂತು ಅಂತ ವೀಡಿಯೋ ಮಾಡಬೇಕಾದ್ರೆ ವೀಡಿಯೋ ಸ್ಕಿಪ್ ಆಯಿತು. ಅದಾದಮೇಲೆ ಫ್ರೆಂಡ್ಸ್, ಇಷ್ಟೇ ನಾನು ಮೇಕಪ್ ಮಾಡೋದು. ಇನ್ನು ಫ್ರೆಂಡ್ಸ್, ಬಟ್ಟೆ ನಾನು ಹೇಳೋದಲ್ಲ, ಇದು ಫುಲ್ ಕಾಲರ್ ಇದೆ ನೈಟ್ಗೆ ಫ್ರೆಂಡ್ಸ್, ನೈಟ್ ಡ್ರೆಸ್ ಅಂತ. ನಾನು ನೈಟಿನೂ ಹಾಕೋತೀನಿ, ಇದನ್ನು ಹಾಕೋತೀನಿ. ಇನ್ನು ಟೀ ಶರ್ಟು, ಜೀನ್ಸ್ ಪ್ಯಾಂಟ್, ಟೀ ಶರ್ಟು ಪ್ಯಾಂಟ್ಗಳು ಮನೆ ಹತ್ರ ಹಾಕೊಳ್ಳೋಕ್ಕೆ ಫ್ರೆಂಡ್ಸ್ ನಾನು ಅವಾಗವಾಗ ಹೋಗಿ ತರ್ತಾ ಇರ್ತೀನಿ. ಅವಾಗ ಅಂದರೆ ಫ್ರೆಂಡ್ಸ್, ನಾನು ಏನು ಜಾಸ್ತಿ ಏನು ತರಲ್ಲ, ಇಲ್ಲ ಯಾವಾಗಾದರೂ ಬಟ್ಟೆ ತರಕ್ಕೆ ಹೋದಾಗ. ಮೊನ್ನೆ ಫ್ರೆಂಡ್ಸ್, ನಾನು ಸ್ವಲ್ಪ ಮನೆಗೆಲ್ಲ ದೇವ್ರದ್ದು ಥಿಂಗ್ಸ್ ಬೇಕಾಗಿತ್ತು. ನಾನು ಯಾವಾಗಲೂ ಚಿಕ್ಕಪೇಟೆಯಲ್ಲೇ ತರೋದು ಫ್ರೆಂಡ್ಸ್, ಹಂಗಾಗಿ ತರಕ್ಕೆ ಹೋಗಿದೆ. ಇನ್ನು ಫ್ರೆಂಡ್ಸ್, ಒಂದು ಬೇಜಾರು ಏನು ಅಂದರೆ ನೋಡಿ, ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ಆನ್ಲೈನಲ್ಲಿ ಮೈಕ್ನ ತಗೋಬೇಡಿ. ನನಗಂತೂ ತುಂಬಾ ಬೇಜಾರಾಗೋಯಿತು. 850 ಕೊಟ್ಟು ಮೈಕ್ನ ತಗೊಂಡೆ. 850, 860, 90 ಅಂತ ಅಂದ್ಕೊಳ್ಳಿ, ಒಟ್ಟಿನಲ್ಲಿ 900. ಆದರೆ ಇದು ಒಂಚೂರು ವರ್ಕ್ ಆಗ್ತಾಯಿಲ್ಲ. ಒಂದೇ ದಿವಸ ವರ್ಕ್ ಆಗಿದ್ದು, ಆಮೇಲೆ ವರ್ಕ್ ಆಗಲಿಲ್ಲ ಫ್ರೆಂಡ್ಸ್. ಅದಂತೂ ನನಗೆ ತುಂಬಾ ಬೇಜಾರಾಗೋಯಿತು. ಅದಕ್ಕೋಸ್ಕರ ನಿಮಗೆಲ್ಲ ಹೇಳ್ತೇನೆ, ಆನ್ಲೈನಲ್ಲಿ ಒಂದು ಚೆನ್ನಾಗಿ ಬರುತ್ತೆ, ಒಂದು ಚೆನ್ನಾಗಿ ಬರಲ್ಲ. ಹಾಗಾಗಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗಂತೂ ತುಂಬ ಬೇಜಾರಾಗಿ ಅದನ್ನು ಯೂಸು ಮಾಡ್ತಾಯಿಲ್ಲ, ಹಂಗೆ ಒಂದು ಜಾಗದಲ್ಲಿ ಇಟ್ಟಿದ್ದೀನಿ. ಇನ್ನೂ ಒಂದು ನಂದು ಚಿಕ್ಕ ಮೈಕ್ ಐತೆ. ಇನ್ನು ಫ್ರೆಂಡ್ಸ್, ಸ್ವಲ್ಪ ಜನ ನಿಂದು ವಾಯ್ಸೇ ಬೇಸ್ ಆಗೈತಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಹೇಳ್ತಾರೆ, ವಾಯ್ಸೇ ನಿಂದು ಚೆನ್ನಾಗೈತೆ, ಬೇಸ್ ಇದೆ ನಿಂದು ವಾಯ್ಸು, ಏನಕ್ಕೆ ಮೈಕ್ ತಗೋತೀಯ ಅಂತಾರೆ.
ಇನ್ನು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಮೈಕ್ ತಗೊಂಡು ಈ ಥರ ಆಯ್ತಲ್ಲ ಆ ಬೇಜಾರಿಗೆ ನಾನು ಮೈಕೇ ತಗೊಂಡಿಲ್ಲ. ಇನ್ನು ಫ್ರೆಂಡ್ಸ್ ಪ್ರೋಟೋಕಾಲ್ ಅಂತ ಫೋಟೋ ಸರ್ಕಲ್ ಅಂತ ಒಂದಿದೆ, ಆನಂದರಾವ್ ಸರ್ಕಲಲ್ಲಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಅಲ್ಲಿ ಏನೊಂದು ತಗೊಂಡ್ರು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ. ಈಗ ನನಗೊಂದು ರಿಂಗ್ ಲೈಟ್ ಬೇಕಿತ್ತು ಫ್ರೆಂಡ್ಸ್. ನಂದು ಮೊದಲೊಂದು ಸ್ಟ್ಯಾಂಡ್ ಇತ್ತು, ಅದರಲ್ಲಿ ರಿಂಗ್ ಲೈಟು ಲೂಸಾಗಿ ಹಾಗೆ ಬಿದ್ದೋಗಿದೆ. ಅದನ್ನು ಟೈಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಎಲ್ಲೂ ನಾನು ತಗೊಂಡೋಗಲಿಲ್ಲ. ಅದಾದಮೇಲೆ ಫ್ರೆಂಡ್ಸ್ ಇದೊಂದು ನಾನೀಗ ಮಾಡ್ತಾ ಇರೋದು, ನಾನು ತೊಗೊಂಡಿರೋದು ಅಲ್ಲೇ ಫೋಟೋ ಸರ್ಕಲ್ ಅಂತ ಒಂದು ಅಂಗಡಿ ಇದೆ ಅಂತ ಹೇಳಿದ್ನಲ್ಲ, ಇದು 2000 ಕೊಟ್ಟು ತಗೊಂಡಾಲೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಈ ಆಗಸ್ಟ್ಗೆ 2 ವರ್ಷ ಆಯಿತು. ಅದು ಒಂದು 15 ಡೇಸ್ 1 ಮಂತ್ ಹಿಂದೆ ಮುಂದೆ ಹೋಗಿ ತಗೊಂಡು ಬಂದೆ. ಅದು ಅವಾಗಿಂದ ನಾನು ಇದೇ ಇಟ್ಕೊತೀನಿ ಫ್ರೆಂಡ್ಸ್. ಕಿಚನ್ ಇನ್ನು 2 ನನ್ನ ಹತ್ರ ಚಿಕ್ಕ ಸ್ಟ್ಯಾಂಡ್ ಇದೆ, ಆಲ್ರೆಡಿ ತೋರಿಸಿದ್ದೀನಿ. ಇನ್ನೊಂದು ಹಾವು ಥರ ಏನಾದರೂ ಕಿಚನಲ್ಲಿ ಕುಕ್ಕಿಂಗ್ ಮಾಡಬೇಕಾದ್ರೆ. ಅದಾದಮೇಲೆ ಇನ್ನೊಂದು ಫ್ರೆಂಡ್ಸ್ ನಾನು ಎಲ್ಲಿಗಾದರೂ ಹೋಗಬೇಕಾದ್ರೆ. ಹಂಗಾಗಿ ಫ್ರೆಂಡ್ಸ್ ಫೋನ್ ಬಂದಿತ್ತು, ನಾನು ಆ ಸ್ಟ್ಯಾಂಡ್ನ ತಗೊಂಡು ಬರೋಕ್ಕೆ ಹೋಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ನಾನು ಏರ್ನ ಸ್ವಲ್ಪ ಕಟ್ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನಾನು ಯಾವಾಗ ಹೋದ್ರೂ ಐಬ್ರೋ ಮತ್ತು ಐಲೈನರ್ ಹಾಕ್ತೀನಿ, ಮಾಮೂಲಿ ಲಿಫ್ಟಿಕ್ ಹಾಕತ್ತೀನಿ. ನನ್ನ ಮೇಕಪ್ಗೆ ಫ್ರೆಂಡ್ಸ್ ನಾನು ಯಾವುದೂ ಯೂಸ್ ಮಾಡಲ್ಲ. ಬನ್ನಿ ಫ್ರೆಂಡ್ಸ್, ತಮ್ಮನಲ್ಲಿ ನೋಡಿದರೆ ಇವರು ಏನೆಲ್ಲ ಹೇಳ್ತಾರೆ ಫ್ರೆಂಡ್ಸ್, ಹೇಳಲೇಬೇಕಲ್ಲ. ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾಕಂದರೆ ಫ್ರೆಂಡ್ಸ್ ನೋಡಿ ಸ್ಕ್ರೀನು ತುಂಬ ಇದಾಗ್ತಾಯಿದೆ ಗಾಳಿಗೆ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಗುರು ಪೌರ್ಣಮಿ ಅಂದರೆ ಏನು, ಯಾಕೆ ಮಾಡ್ತಾರೆ, ಹಂಗಂದರೆ ಏನು ಅಂತ ಫ್ರೆಂಡ್ಸ್ ಎಲ್ಲರೂ ಎಷ್ಟೊಂದು ಥರ ಹೇಳ್ತಾರೆ ಫ್ರೆಂಡ್ಸ್. ನೋಡಿ, ಇದು ಗುರು ಪೌರ್ಣಮಿ ಅಂದರೆ ಈಗ ದತ್ತಾತ್ರೇಯ ಗುರುಗಳಿದ್ದಾರೆ, ಅವರು ದೊಡ್ಡ ಗುರುಗಳು. ಮತ್ತು ಎಷ್ಟು ಈಗ ರಾಘವೇಂದ್ರ ಸ್ವಾಮಿಗಳು, ಅವರು ಗುರುಗಳು ಫ್ರೆಂಡ್ಸ್. ಅವರು ದೇವ್ರ ಸಮಾನ. ಯಾಕೆಂದರೆ ಅವರೆಲ್ಲ ಈಗ ಸಿದ್ಧಗಂಗೆ ಸ್ವಾಮೀಜಿಗಳು, ಅವ್ರನ್ನ 111 ವರ್ಷ ನೋಡಿ ಅವ್ರು ಬದುಕಿದ್ದಾರೆ ಫ್ರೆಂಡ್ಸ್. ನಿಜವಾಗ್ಲೂ ಯಾರು 111 ವರ್ಷ ನಾವಾಗಲಿ ನೀವಾಗಲಿ ಬದುಕೋಕ್ಕಂತೂ ಸಾಧ್ಯ ಇಲ್ಲ ಬಿಡಿ ಫ್ರೆಂಡ್ಸ್. ಅವರು 111 ವರ್ಷ ಬದುಕಿದ್ದಾರೆ ಫ್ರೆಂಡ್ಸ್. ನೋಡಿ, ಗುರು ಪೌರ್ಣಮಿ ದಿನ ಅಂದರೆ ಎಷ್ಟೊಂದು ಜನ ಎಷ್ಟೊಂದು ರೀತಿಲಿ ಪೂಜೆ ಮಾಡ್ತಾರೆ, ಮನೇಲಿ ಪೂಜೆ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಅವರವರ ಗುರುಗಳನ್ನ ನೆನೆಸ್ಕೋತಾರೆ. ಒಂದು ಯಾವುದೇ ಗುರುಗಳಾಗಿರ್ಬೋದು, ಒಂದು ಸ್ವಾಮೀಜಿಗಳಾಗಿರ್ಬೋದು, ಎಲ್ಲರೂ ನೆನೆಸ್ಕೋತಾರೆ. ಗುರು ಪೌರ್ಣಮಿ ಅಂದರೆ ಫ್ರೆಂಡ್ಸ್, ಗುರುಗಳಿಗೆ ನಾವು ಎಷ್ಟು ಭಕ್ತಿಯಿಂದ ಅವ್ರಿಗೆ ಪೂಜೆ ಮಾಡ್ತೀವಿ, ಎಷ್ಟು ಭಕ್ತಿ ತೋರಿಸ್ತೀವೋ ಅಷ್ಟೂ ನಮ್ಗೆ ಒಳ್ಳೆಯದಾಗುತ್ತೆ. ಇದಕ್ಕೇ ಅವರು ಗುರು ಪೌರ್ಣಮಿ ಅಂತ ಹೇಳ್ತಾರೆ. ಯಾಕೆಂದರೆ ಫ್ರೆಂಡ್ಸ್, ಗುರು ಅಂದ್ರೇ ನಿಮಗೆ ಇವತ್ತು ನೋಡಿ, ನಮಗೆ ವಿದ್ಯೆ ಕೊಡೋರು ಮೊದಲನೇ ಗುರು, ಮನೇಲಿ ನಮಗೆ ಪಾಠ ಕಲಿಸೋದು ತಾಯಿನ ನಾವು ಗುರುಗಳು, ಮೊದಲನೇ ಗುರು ತಾಯಿ ಅಂತ ಎಲ್ಲರೂ ಹೇಳ್ತಾರೆ ಫ್ರೆಂಡ್ಸ್. ನಿಮಗೆ ಗೊತ್ತು, ಗುರು ಪೌರ್ಣಮಿ ವಿಶೇಷ ಅಂದರೆ ಇದೆ ಫ್ರೆಂಡ್ಸ್. ಯಾಕೆಂದರೆ ಗುರುಗಳನ್ನ ನೆನೆಸ್ಕೊಳ್ಳೋದಿರ್ಬೋದು, ಗುರುಗಳಿಗೆ ಪೂಜೆ ಮಾಡೋದಿರ್ಬೋದು ಫ್ರೆಂಡ್ಸ್. ತುಂಬಾ ಗಾಳಿ ಬರ್ತಾಯಿದೆ ಇದು ಫ್ರೆಂಡ್ಸ್. ನೋಡಿ, ನಮಗೆ ವಿದ್ಯೆ ಕೊಟ್ಟು ಗುರು ಆಗಿರ್ಬೋದು, ಅವರೇ ಆಗಿರ್ಬೋದು, ಗುರುಗಳನ್ನ ನಾವು ಎಷ್ಟು ಒಳ್ಳೆತನದಲ್ಲಿ ನಾವು ಅವ್ರಿಗೆ ಆರೈಸ್ತೀವಿ. ಮತ್ತು ಆರೈಸೋದ್ರಲ್ಲಿ ಅವರು ನಮಗೆ ಆರೈಸೋದು, ಮತ್ತು ಗುರುಗಳನ್ನ ಪೂಜೆ ಮಾಡೋದು ಫ್ರೆಂಡ್ಸ್. ಗುರು ಪೌರ್ಣಮಿ ಅಂದರೆ ಏನು ವಿಶೇಷ ಏನಂದರೆ ಫ್ರೆಂಡ್ಸ್, ಗುರುವಿನ ಅನುಗ್ರಹ ತಗೊಳ್ಳೋದು, ಗುರುಗಳ ಹೆಸರಲ್ಲಿ ನಾವು ಪೂಜೆ ಮಾಡೋದು. ಮತ್ತು ಈಗ ಫ್ರೆಂಡ್ಸ್ ನೋಡಿ, ಎಷ್ಟೊಂದು ಜನ ಗುರುಗಳು ಮತ್ತು ಸ್ವಾಮೀಜಿಗಳು ಈ ಥರ ಇದ್ದರೆ ಅಲ್ಲಿಗೆ ಹೋಗ್ತಾರೆ. ಎಷ್ಟೋ ಜನ ಗುರು ಪೌರ್ಣಮಿಗೆ ಅಲ್ಲೇ ಹೋಗಿ ಪೂಜೆ ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು, ಮತ್ತು ಎಷ್ಟೊಂದು ಜನ ಮಂತ್ರಾಲಯಕ್ಕೆ ಹೋಗ್ತಾರೆ ಫ್ರೆಂಡ್ಸ್. ಮಂತ್ರಾಲಯದಲ್ಲೂ ನಿಮಗೂ ಗೊತ್ತು, ಅಲ್ಲಿ ಗುರುಗಳಿದ್ದಾರೆ, ನಿಮಗೂ ಗೊತ್ತು. ಅದು ಸ್ಟ್ಯಾಂಡ್ ತಂದಲ್ಲ, ಅದನ್ನು ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನಾನು ಅದು ಲೈಟ್ ಇರೋದೊಂದು ಸ್ಟ್ಯಾಂಡ್ ತಂದಿದ್ದೀನಿ, ಅದನ್ನು ಪೂರ್ತಿ ಇನ್ನೂ ಬಾಕ್ಸ್ ಓಪನ್ ಮಾಡಿಲ್ಲ. ಆದರೆ ಫ್ರೆಂಡ್ಸ್, ಇದನ್ನು ನಾನು ಅಲ್ಲೇ ಹೋಗ್ತಂದಿದ್ದೆ, ಬರೀ 2000. ಆದರೆ ಇದು ತುಂಬ ಗಟ್ಟಿ ಇದೆ ನಾನು ಮಾಡ್ತಾಯಿರೋ ಸ್ಟ್ಯಾಂಡು. ಇದು ಫ್ರೆಂಡ್ಸ್ ಅಷ್ಟೇನೂ ಗಟ್ಟಿ ಇಲ್ಲ ಅಂತ ಅಂದರೆ ಸಿಂಪಲ್ ಆಗಿದೆ ನೋಡಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ. ಅದನ್ನು ಪೂರ್ತಿ ಫುಲ್ಲು ನಾನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇವಾಗೆ ಜಸ್ಟ್ ತಗೊಂಡು ಬಂದಿರೋದಲ್ವ. ಹಂಗಾಗಿ ಫ್ರೆಂಡ್ಸ್, ಗುರು ಪೌರ್ಣಮಿ ಅಂದರೆ ಗುರುಗಳಿಗೆ ನಾವು ಪೂಜೆ ಮಾಡೋದು, ಗುರುಗಳನ್ನ ನಂಬಿಸೋದು. ಆವತ್ತಿನ ದಿನ ನಾವು ಎಷ್ಟು ಗುರುಗಳಿಗೆ ಧ್ಯಾನ ಮಾಡ್ತೀವಿ, ಗುರುವಿನ ಪೂಜೆ ಮಾಡ್ತೀವಿ, ನಮಗೂ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ನಮಗೆ ಮೊದಲೇ ನಾವು ಏನಾದರೂ ನಾವು ಪಾಠ ಕಲಿಯೋಕ್ಕೆ ಹೋದರೆ ಎಲ್ಲೇ ಹೋದ್ರೂ ಫಸ್ಟು ನಿಮ್ಮ ಗುರುಗಳನ್ನ ನೆನೆಸ್ಕೊಳ್ಳಿ ಅಂತಾರೆ. ಈಗಲೂ ಫ್ರೆಂಡ್ಸ್, ನಾವು ಯಾರಾದರೂ ನಮಗೆ ಪಾಠ ಮಾಡಿರೋ ಗುರು ಇರ್ಬೋದು, ನಮಗೆ ವಿದ್ಯೆ ಕಲಿಸಿರೋರು ಇರ್ಬೋದು ಫ್ರೆಂಡ್ಸ್. ನಾವು ಒಂದೊಂದ್ಸಲ ಟ್ಯೂಷನ್ಗೆ ಹೋಗ್ತಾ ಇರ್ತೀವಿ, ಅಲ್ಲಿ ನಮಗೆ ಮಾಸ್ಟ್ರ್ ಇರ್ತಾರೆ. ಇದನ್ನೆಲ್ಲ ಈಗ ನೋಡಿ, ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಎಷ್ಟು ಜನ ಹೋಗಲ್ಲ ನೋಡಿ. ಗುರುವಾರ ಬಂದರೆ ಫ್ರೆಂಡ್ಸ್, ಬರೀ ನೀವು ಯಾವುದೇ ಯೂಟ್ಯೂಬಲ್ಲಿ ನೋಡಿ, ಯಾವುದ್ರಲ್ಲೇ ನೋಡಿ, ಅವ್ರದ್ದೇ ಸಾಂಗ್ ಇರುತ್ತೆ, ಅವ್ರದ್ದೇ ಫೋಟೋ ಹಾಕ್ತಾರೆ, ಅವ್ರದ್ದೇ ರೀಲ್ಸ್ ಹಾಕ್ತಾರೆ. ಇನ್ನು ಫ್ರೆಂಡ್ಸ್, ನಾನೊಂದು 1 ವರ್ಷಕ್ಕೆ 1 ಟೈಮು ಮಿಸ್ಸೇ ಮಾಡ್ಕೊಳ್ಳಲ್ಲ ರಾಘವೇಂದ್ರ ಸ್ವಾಮಿದು ಟೆಂಪಲ್. ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡ್ತಾಯಿಲ್ಲ. ಯಾಕೆ ಅಂದರೆ ಫ್ರೆಂಡ್ಸ್, ಎಲ್ರಿಗೂ ಆ ದೇವರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾನೆ, ಯಾರೇ ಹೋಗಲಿ. ಆಮೇಲೆ ಫ್ರೆಂಡ್ಸ್, ಮೊದಲೆಲ್ಲ ನೋಡಿ ಸ್ಟ್ರೈಟ್ ಹೋಗ್ತಾ ಇದ್ದೀವಿ ಟೆಂಪಲ್ಗೆ, ಈಗ ಅಲ್ಲಿ ಬ್ಯಾರಿಕೇಡ್ ಥರ ಮಾಡಿದ್ದಾರೆ ಫ್ರೆಂಡ್ಸ್. ಮೇಲೆ ಹತ್ತಿ ಹೋಗಬೇಕು ಫ್ರೆಂಡ್ಸ್. ನೋಡಿ, ನಂದು ಆಲ್ರೆಡಿ ಮೆಹಂದಿ ಹೋಯ್ತು ಕೈಯಲ್ಲಿ. ಅವತ್ತು ಅಷ್ಟೊಂದು ಬ್ಲ್ಯಾಕ್ ಕಲರ್ ಇತ್ತಲ್ಲ, ಇವಾಗ ಹೋಯ್ತು.
ಈಗ ಫ್ರೆಂಡ್ಸ್ ಒಂಥರ ಚೆನ್ನಾಗಿ ಮಾಡಿದರೆ ಮೇಲೆ ಹತ್ತಿ ಹೋಗಿ ಆವಾಗ ಫ್ರೆಂಡ್ಸ್ ನೀವು ಏನಾದರೂ ಅಂದ್ಕೊಳ್ಳಿ, ನಾನು ಆವಾಗ ಡೈರೆಕ್ಟ್ ದರ್ಶನ ಇದ್ದಾಗ ಮೊದಲು ಒಂದು ಸಲ ಹೋಗಿ ದರ್ಶನ ಮಾಡ್ತೀವಿ, ಸೆಕೆಂಡ್ ಟೈಮ್ ಒಂದು ಸಲ ದರ್ಶನ ಮಾಡ್ತಾಯಿದ್ದೆ. ಆದರೆ ಏನು ಮಾಡೋದು ಇವಾಗ ಒಂದೇ ಸಲ ನೀಟಾಗಿ ದರ್ಶನ ಮಾಡ್ಕೊಂಡು ಬಂದುಬಿಡ್ತೀವಿ. ಯಾಕೆಂದರೆ ಫ್ರೆಂಡ್ಸ್ ಗುರುವಿನ ದರ್ಶನಕ್ಕೆ ಜನ ಜಾಸ್ತಿ ಆದ್ರಲ್ಲ ಫ್ರೆಂಡ್ಸ್, ಗುರುಗಳ ದರ್ಶನ ಮಾಡೋಕ್ಕೆ ಜನನೂ ಜಾಸ್ತಿ ಆದರೂ ಈಗ ಅವ್ರಿಗೂ ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅವರು ಈ ಥರ ಬ್ಯಾರಿಕೇಟ್ ಎಲ್ಲ ಹಾಕಿ ಮೇಲಿಂದ ಹೋಗೋ ಥರ ಎಲ್ಲ ಮಾಡಿದ್ದಾರೆ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಅದಕ್ಕೋಸ್ಕರ ನೋಡಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ದೇವಸ್ಥಾನಕ್ಕೆ ಹೋಗದೇ ಇರೋ ಜನನೇ ಇಲ್ಲ. ಮತ್ತು ಅವ್ರ ಬಾಯಲ್ಲಿ ನೋಡಿ ನನಗೆ ಅದು ಒಳ್ಳೇದಾಯಿತು, ಇದು ಒಳ್ಳೇದಾಯಿತು ಎಲ್ಲರೂ ಹೇಳ್ತಾರೆ ಫ್ರೆಂಡ್ಸ್. ನನಗೂ ಅಷ್ಟೇ, ಅಲ್ಲಿಗೆ ಹೋದ್ರೇ ಒಂಥರ ಸಮಾಧಾನ ಫ್ರೆಂಡ್ಸ್. ಯಾವುದೇ ಟೆಂಪಲ್ಗೆ ಹೋಗಲಿ ನಾವು ಒಂಥರ ಮನಸ್ಸಿಗೆ, ಎಲ್ರಿಗೂ ಅಷ್ಟೇ ಒಂದು ಮನಸ್ಸಿಗೆ ಸಮಾಧಾನ, ನೆಮ್ಮದಿ. ಯಾಕೆಂದರೆ ಯಾವಾಗಲೂ ಕೆಲಸದ ಟೆನ್ಷನ್ನು ಅದು ಇದು ಮಾಡ್ತಾನೇ ಇರ್ತೀವಿ. ಒಂದು ಟೆಂಪಲ್ಗೆ ಹೋದಾಗ ನಮಗೆ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಗುರು ಪೌರ್ಣಮಿ ಅಂದರೆ ಫ್ರೆಂಡ್ಸ್, ನಾವು ಗುರುಗಳಿಗೆ ಪೂಜೆ ಮಾಡೋದು, ಗುರುಗಳಿಗೆ ನಮನ ಮಾಡೋದು, ಗುರುಗಳನ್ನ ನೆನೆಸ್ಕೊಳ್ಳೋದು, ಅಕಸ್ಮಾತ್ ಗುರುಗಳಿದ್ರೆ ಹೋಗಿ ಅವ್ರನ್ನ ಮೀಟ್ ಮಾಡೋದು. ಇನ್ನು ಫ್ರೆಂಡ್ಸ್ ನೋಡಿ, ನನಗೆ ಯಾವಾಗಲೂ XL ತಾಗ್ತಾಯಿದೆ. ಈಗ ಫ್ರೆಂಡ್ಸ್ ನನಗೆ XL ಸಾಕು ಸೈಜು. XL ತಗೊಂಡ್ರೆ ಫ್ರೆಂಡ್ಸ್ ನಾನು ಯಾವುದೂ ಸ್ಟಿಚ್ ಹಾಕ್ಸೋ ಆಗಿಲ್ಲ, ಏನೂ ಇಲ್ಲ. ನಾನು ಯಾವ ಥರ ತಂದಿರ್ತೀನಿ ಹಂಗೆ ಹಾಕೋಬೋದು. 3 ಅಷ್ಟೇ ಫ್ರೆಂಡ್ಸ್. ಇದು ಡೈಲಿ ಯೂಸ್ಗೆ ಬಟ್ಟೆನೂ ತುಂಬಾ ಚೆನ್ನಾಗಿದೆ. ಹಂಗಾಗಿ ಫ್ರೆಂಡ್ಸ್, ಗುರು ಪೌರ್ಣಮಿ ದಿನ ಅಷ್ಟೊಂದು ಪೂಜೆ ಮಾಡಿದ್ದಾರೆ, ಅಷ್ಟೊಂದು ಚೆನ್ನಾಗಿ ಎಲ್ಲನೂ ಆಗಿದೆ. ಇದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾತ್ರ ಹೇಳಿದೆ. ಗುರು ಪೌರ್ಣಮಿ ಅಂದ್ರೇ ಅದು ಪೌರ್ಣಮಿಗೆ ಹುಣ್ಣಿಮೆ, ಅಮಾವಾಸ್ಯೆ ಫ್ರೆಂಡ್ಸ್. ನೋಡಿ, ಅಮಾವಾಸ್ಯೆ ಅಂದರೆ ಒಳ್ಳೆಯದಲ್ಲ ಕೆಟ್ಟದ್ದು ಅಂತ ಅನ್ಕೋತಾರೆ, ಆದರೆ ಅಮಾವಾಸ್ಯೆ ದಿನವೇ ತುಂಬ ಜನ ಪೂಜೆ ಮಾಡ್ತಾರೆ. ಈಗ ನೋಡಿ, ಇನ್ನೇನು ಇವಾಗೆಲ್ಲ ಆಷಾಢ ಮಾಸ ಸ್ಟಾರ್ಟ್ ಆಗಿದೆ. ಆಷಾಢದಲ್ಲಿ ವ್ಯಾಪಾರ ಆಗಲ್ಲ, ಅಂಗಡಿ ಲಾಸ್ ಆಗುತ್ತೆ ಅಂತೆಲ್ಲ ಹೇಳ್ಕೊತಾರೆ. ಆದರೆ ಫ್ರೆಂಡ್ಸ್, ಜಾಸ್ತಿ ಪೂಜೆ ಮಾಡೋದು ಆಷಾಢದಲ್ಲಿ ಚಾಮುಂಡೇಶ್ವರಿ ದೇವರು, ಎಲ್ಲ ದೇವ್ರನ್ನೂ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ನಾನು ನಂಜನಗೂಡಿಗೆ ಹೋಗೇ ಇಲ್ಲ, ಹೋಗೋ ಅಷ್ಟರಲ್ಲಿ ಆಷಾಢ ಮುಗಿದೋಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಇನ್ನು ಆಷಾಢ ಎಷ್ಟು ದಿವಸ ಆಯಿತೋ ನಾನು ಸರಿಯಾಗಿ ತಿಳ್ಕೊಂಡಿಲ್ಲ. ಹೋದ ವರ್ಷವೂ ಆಷಾಢದಲ್ಲಿ ಹೋಗಿ ಬಂದೆ, ನೋಡೋಣ ಈ ವರ್ಷ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಆ ತಾಯಿ ಸನ್ನಿಧಿಗೆ ಹೋಗಿಲ್ಲ. ಇನ್ನು ಗೌಡಗೆರೆ ಚಾಮುಂಡೇಶ್ವರಿಗೆ ಹೋಗಿ ಬಂದೆ. ಆಮೇಲೆ ಹುಣ್ಣಿಮೆ ಬಂದರೆ ಪೌರ್ಣಮಿ ಹುಣ್ಣಿಮೆ ಅಂದರೆ ಫ್ರೆಂಡ್ಸ್, ಅದಕ್ಕೆ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ. ಅಮಾವಾಸ್ಯೆ ಅಂದರೆ ಅದಕ್ಕೆ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ. ಅಮಾವಾಸ್ಯೆಯಲ್ಲಿ ತಡೆ ಒಡಿಸ್ಕೊತಾರೆ, ಚೀಟ್ ಬರ್ಸ್ಕೊತಾರೆ. ಅಮಾವಾಸ್ಯೆ ದಿವಸ ಇದು ಮಶಾಣದಲ್ಲಿ ಒಳ್ಳೆಯದು ಯಾವ ದೆವ್ವನೂ ಇರಲ್ಲ ಅಂತ ಹೇಳ್ತಾರೆ. ಹಂಗೆ ಗುರು ಪೌರ್ಣಮಿ ಅಂದರೆ ಫ್ರೆಂಡ್ಸ್, ಗುರುಗಳಿಗೆ ನಾವು ನಮನ ಮಾಡೋದಿರ್ಬೋದು, ಗುರುಗಳನ್ನ ಪೂಜೆ ಮಾಡೋದಿರ್ಬೋದು. ಗುರುಗಳಿಗೆ ಅದೊಂದು ಗುರು ಪೌರ್ಣಮಿ ದಿನ ಅಂದರೆ ಅವ್ರ ದಿನ, ಅದು ಅವ್ರ ಹೆಸ್ರು ಹೇಳಿ ಅವ್ರಿಗೆ ಪೂಜೆ ಮಾಡೋದಿರ್ಬೋದು, ಅವ್ರ ಹತ್ರ ಆಶೀರ್ವಾದ ತಗೊಳ್ಳೋದಿರ್ಬೋದು. ಅದಕ್ಕೆ ಹೆಸರೇ ಬಂದಿದೆ ನೋಡಿ, ಗುರು ಪೌರ್ಣಮಿ ಅಂತ. ಹಂಗಾಗಿ ಫ್ರೆಂಡ್ಸ್, ನನಗೆ ಗೊತ್ತಿರೋ ಅಷ್ಟನ್ನ ಈ ವಿಡಿಯೋದಲ್ಲಿ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ. ಇಷ್ಟೋ ತನಕ ನನ್ನ ವೀಡಿಯೋನ ವಾಚ್ ಮಾಡೋಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.